ಪ್ರಶ್ನೆ 1. ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಅಕ್ಷರ, ಫೀಲ್ಡ್, ರೆಕಾರ್ಡ್, ಕಡತ ಹಾಗೂ ಡೇಟಾಬೇಸ್ ಸರಿಯಾದ ಗಾತ್ರಕ್ಕೆ ಅನುಗುಣವಾದ ಕ್ರಮವಾಗಿದೆ. ಪ್ರಶ್ನೆ 2. ಸಿಪಿಯುನ ವೇಗವನ್ನು ಅಳೆಯುವುದು ಯಾವುದು ಅಂತ ಕೇಳಿದರೆ ಆಪ್ಷನ್ 3 ಸರಿಯಾಗಿದೆ. ಪ್ರತಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು. ಪ್ರಶ್ನೆ ಸಂಖ್ಯೆ 3. ಅತಿ ವೇಗದ ಮೆಮೊರಿಯ ಪ್ರಕಾರ ಯಾವುದು ಅಂತ ಕೇಳಿದರೆ ಆಪ್ಷನ್ 2 ಸರಿಯಾದ ಉತ್ತರ. ಕ್ಯಾಶ್ ಮೆಮೊರಿಯು ಅತಿ ವೇಗದ ಮೆಮೊರಿಯಾಗಿದೆ. ಪ್ರಶ್ನೆ 4. ವಿಶ್ವಾಸಾರ್ಹ ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸೈಬರ್ ಅಪರಾಧಕ್ಕೆ ಏನೆನ್ನುತ್ತಾರೆ? ಆಪ್ಷನ್ 4 ಸರಿಯಾದ ಉತ್ತರ. ಫಿಶಿಂಗ್ ಎಂದು ಕರೆಯಲಾಗುತ್ತೆ. ಪ್ರಶ್ನೆ 5. ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ಗಳಿಗೆ ಪೂರ್ವ ನಿರ್ಧರಿತ ಬಣ್ಣಗಳು, ಫಾಂಟ್ಗಳು ಹಾಗೂ ದೃಶ್ಯ ಪರಿಣಾಮಗಳನ್ನು ಸೇರಿಸಿ ವೃತ್ತಿಪರ ಪರಿಣಾಮವನ್ನು ಪಡೆಯಲು ಏನೆನ್ನುತ್ತಾರೆ? ಆಪ್ಷನ್ 3 ಸರಿಯಾದ ಉತ್ತರ. ಥೀಮ್ ಎಂದು ಕರೆಯಲಾಗುತ್ತೆ. ಪ್ರಶ್ನೆ 6. ಎಕ್ಸೆಲ್ನಲ್ಲಿ ಸಂಪೂರ್ಣ ಉಲ್ಲೇಖಕೋಶವನ್ನು ಸೂಚಿಸಲು ಬಳಸುವ ಚಿಹ್ನೆ? ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 7. 13 ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. 13 ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿ ಬರೆದರೆ ಆಪ್ಷನ್ 2ರಲ್ಲಿರುವಂತೆ ಸರಿಯಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 8. ಸೆಕೆಂಡರಿ ಸ್ಟೋರೇಜ್ನ ಗುಣಲಕ್ಷಣಗಳು ಯಾವುವು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 2. ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ, ಕಡಿಮೆ ವೇಗ ಹಾಗೂ ಕಡಿಮೆ ಬೆಲೆ. ಸೆಕೆಂಡರಿ ಸ್ಟೋರೇಜ್ನ ಗುಣಲಕ್ಷಣಗಳು ಯಾವ್ಯಾವು ಅಂತ ಅಂದರೆ ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ, ಕಡಿಮೆ ವೇಗ ಹಾಗೂ ಕಡಿಮೆ ಬೆಲೆ. ಪ್ರಶ್ನೆ ಸಂಖ್ಯೆ 9. URLನ ಹೆಸರಿನ ಭಾಗಗಳ ಸರಿಯಾದ ಕ್ರಮ. URLನ ಹೆಸರಿನ ಭಾಗಗಳ ಸರಿಯಾದ ಕ್ರಮ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 1. ಪ್ರೋಟೋಕಾಲ್, ಡೊಮೈನ್, ಹೆಸರು, ಪಾತ್ ಹಾಗೂ ಕಡತದ ಹೆಸರು. ಪ್ರಶ್ನೆ ಸಂಖ್ಯೆ 10. MS ಎಕ್ಸೆಲ್ ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ? MS ಎಕ್ಸೆಲ್ನಲ್ಲಿ ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ? ಆಪ್ಷನ್ 3 ಸರಿಯಾದ ಉತ್ತರ. ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತವೆ. ಪ್ರಶ್ನೆ ಸಂಖ್ಯೆ 11. ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ? ಆಪ್ಷನ್ 1 ಸರಿಯಾದ ಉತ್ತರ. ಯಾಹೂ ಒಂದು ವೆಬ್ ಬ್ರೌಸರ್ ಅಲ್ಲ. ಪ್ರಶ್ನೆ 12. ಅಂತರ್ಜಾಲದ ಪ್ರಾರಂಭವು 1969ರಲ್ಲಿ US ರಕ್ಷಣಾ ಇಲಾಖೆಯಿಂದ ಡ್ಯಾಶ್ ಎಂಬುದು ವಿಕೇಂದ್ರೀಕೃತ ಜಾಲವಾಗಿತ್ತು. ಆಪ್ಷನ್ 4 ಸರಿಯಾದ ಉತ್ತರ. ಆರ್ಪಾನೆಟ್ ಎಂಬುದು US ರಕ್ಷಣಾ ಇಲಾಖೆಯಿಂದ ವಿಕೇಂದ್ರೀಕೃತವಾದ ಜಾಲವಾಗಿತ್ತು. ಪ್ರಶ್ನೆ 13. ನುಡಿ 6.0 ನುಡಿ 6.0 ಆವೃತ್ತಿಯಲ್ಲಿ ವಾರ್ತೆಗಳು ಪದದ ಕೀ ಅನುಕ್ರಮ. ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 14. ಈ ಕೆಳಗಿನವುಗಳಲ್ಲಿ ಯಾವುದನ್ನು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ? ಆಪ್ಷನ್ 1 ಸರಿಯಾದ ಉತ್ತರ. ಸೆಮಿ ಕಂಡಕ್ಟರ್ ಮೆಮೊರಿಯನ್ನು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 15. ಗಟರ್ ಮಾರ್ಜಿನ್ ಎಂದರೇನು? ಆಪ್ಷನ್ 3 ಸರಿಯಾದ ಉತ್ತರ. ಮಾರ್ಜಿನ್ ಮುದ್ರಿಸುವಾಗ ಪುಟದ ಬಂಧಿಸುವ ಭಾಗಕ್ಕೆ ಸೇರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 16. ಡ್ಯಾಶ್ IEEE 802.6 ಎಂಬ ಸ್ಟ್ಯಾಂಡರ್ಡ್ ಅನ್ನು ಬಳಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ 4. ಮೆಟ್ರೋ ಏರಿಯಾ ನೆಟ್ವರ್ಕ್ ಎಂಬ ಸ್ಟ್ಯಾಂಡರ್ಡ್ ಅನ್ನು ಬಳಸುತ್ತದೆ. ಪ್ರಶ್ನೆ ಸಂಖ್ಯೆ 17. IP ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಯಾವ ಸಂಸ್ಥೆಗಳನ್ನು ರಚಿಸಲಾಗಿದೆ? ಆಪ್ಷನ್ 2 ಸರಿಯಾದ ಉತ್ತರ. ICANN ಎಂಬ ಸಂಸ್ಥೆಗಳನ್ನು ರಚಿಸಲಾಗಿದೆ. ಪ್ರಶ್ನೆ 18. ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ಗೆ
ಕಾರಣವಾಗಿದೆ. ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ಗೆ ಕಾರಣವಾಗಿದೆ. ಮೆಮೊರಿ ನಿರ್ವಹಣೆ, ಔಟ್ಪುಟ್ ಮತ್ತು ಇನ್ಪುಟ್ ಸಾಧನ ನಿರ್ವಹಣೆ, CPU ವೇಳಾಪಟ್ಟಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 19. ಫ್ಯಾಟ್ ಎಂದರೆ ಫೈಲ್ ಹಂಚಿಕೆ ಕೋಷ್ಟಕ. ಫ್ಯಾಟ್ ಎಂದರೆ ಫೈಲ್ ಹಂಚಿಕೆ ಕೋಷ್ಟಕ. ಪ್ರಶ್ನೆ 20. IPv4 ಗಾತ್ರ ಡ್ಯಾಶ್ ಬೀಟ್ಗಳು. IPv4 ಗಾತ್ರ ಡ್ಯಾಶ್ ಬೀಟ್ಗಳು 32 ಬೀಟ್ಗಳು. ಆಪ್ಷನ್ 1 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 21. MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಇದು ಒಂದು ಇನ್ಪುಟ್ ಡಿವೈಸ್. ಇದೊಂದು ಇನ್ಪುಟ್ ಡಿವೈಸ್. ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 22. MIME ಎಂದರೆ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ವಿಸ್ತರಣೆಗಳು. ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್. ಪ್ರಶ್ನೆ 23. PPP ಎಂದರೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ 24. ಟೈಪ್ ಮಾಡುವಾಗ ಇಂಗ್ಲಿಷ್ ಮತ್ತು ಕನ್ನಡ ಬದಲಾವಣೆಗೆ ವಿಂಡೋಸ್ ಕೀಲಿ ಜೊತೆಗೆ ಯಾವ ಕೀ ಒತ್ತಬೇಕು? ಟೈಪ್ ಮಾಡುವಾಗ ಇಂಗ್ಲಿಷ್ ಮತ್ತು ಕನ್ನಡ ಬದಲಾವಣೆಗೆ ವಿಂಡೋಸ್ ಕೀಲಿ ಜೊತೆಗೆ ಯಾವ ಕೀ ಒತ್ತಬೇಕು? ಆಪ್ಷನ್ 2 ಸರಿಯಾದ ಉತ್ತರ. ವಿಂಡೋಸ್ ಪ್ಲಸ್ ಸ್ಪೇಸ್ ಕೀಯನ್ನು ಒತ್ತಬೇಕು. ಪ್ರಶ್ನೆ ಸಂಖ್ಯೆ 25. IoT ಇದರ ವಿಸ್ತೃತ ರೂಪ ಯಾವುದು? ಅಂತರ್ಜಾಲ ವಸ್ತುಗಳು. ಇಂಟರ್ನೆಟ್ ಆಫ್ ಥಿಂಗ್ಸ್. IoT ಎಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಅಂತರ್ಜಾಲ ವಸ್ತುಗಳು. ಪ್ರಶ್ನೆ 26. ಹೊಂದಿಸಿ ಬರೆಯಿರಿ. ಸ್ಟ್ರೈಕ್ ಥ್ರೋ ಎಂದರೆ ಆಯ್ಕೆಯಾದ ಪಠ್ಯಾಂಶದ ಮಧ್ಯದಲ್ಲಿ ಗೆರೆ ಎಳೆಯುವುದು. ಸ್ಟ್ರೈಕ್ ಥ್ರೋ ಎಂದರೆ ಆಯ್ಕೆಯಾದ ಪಠ್ಯಾಂಶದ ಮಧ್ಯದಲ್ಲಿ ಗೆರೆ ಎಳೆಯುವುದು. ಸಬ್ಸ್ಕ್ರಿಪ್ಟ್ ಎಂದರೆ ಪಠ್ಯ ಬೇಸ್ಲೈನ್ ಕೆಳಗೆ ಸಣ್ಣ ಅಕ್ಷರಗಳನ್ನು ರಚಿಸುತ್ತದೆ. ಪಠ್ಯ ಬೇಸ್ಲೈನ್ನ ಕೆಳಗೆ ಸಣ್ಣ ಅಕ್ಷರಗಳನ್ನು ರಚಿಸುತ್ತದೆ. ಕಂಟ್ರೋಲ್ ಪ್ಲಸ್ ಕೆ ಎಂದರೆ ಹೈಪರ್ ಲಿಂಕ್ ಅನ್ನು ಸೇರಿಸುವುದು. ಕಂಟ್ರೋಲ್ ಪ್ಲಸ್ ಕೆ ಎಂದರೆ ಹೈಪರ್ ಲಿಂಕ್. ಕಂಟ್ರೋಲ್ ಪ್ಲಸ್ ಎಂ ಎಂದರೆ ಲೆಫ್ಟ್ ಇಂಡೆಂಟ್. ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 27. ಹೊಂದಿಸಿ ಬರೆಯಿರಿ. ಕೀಬೋರ್ಡ್ ಅತಿ ಸಾಮಾನ್ಯ ಡೇಟಾ ಎಂಟ್ರಿ ಡಿವೈಸ್. ಕೀಬೋರ್ಡ್ ಎಂದರೆ ಅತಿ ಸಾಮಾನ್ಯ ಡೇಟಾ ಎಂಟ್ರಿ ಡಿವೈಸ್. ಲೈಟ್ ಪೆನ್ ಎಂದರೆ ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್. ಲೈಟ್ ಪೆನ್ ಎಂದರೆ ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್. ಟ್ರ್ಯಾಕ್ ಪ್ಯಾಡ್ ಎಂಬುದು ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸ್. ಟ್ರ್ಯಾಕ್ ಪ್ಯಾಡ್ ಎಂಬುದು ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸ್. ಮೌಸ್ ಇದೊಂದು ಬಾಲ್ ಮತ್ತು ಬಟನ್ಗಳು ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ 28. ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ. ರಿಸೈಕಲ್ ಬಿನ್ ಎಂಬುದು ಬೇಡವಾದ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಇಡಬಹುದಾದ ತಾತ್ಕಾಲಿಕ ಸ್ಟೋರೇಜ್ ಕ್ಷೇತ್ರ. ರಿಸೈಕಲ್ ಬಿನ್ನಲ್ಲಿಟ್ಟ ಐಟಂಗಳು ಖಾಯಮಾಗಿ ಅಳಿಸಿ ಹಾಕುವವರೆಗೆ ಹಾರ್ಡ್ ಡಿಸ್ಕ್ ಸ್ಪೇಸ್ ಅನ್ನು ತೆಗೆದುಕೊಳ್ಳುತ್ತದೆ. ಖಾಯಮಾಗಿ ಅಳಿಸಿ ಹಾಕುವವರೆಗೆ ಅಥವಾ ಮರುಸ್ಥಾಪಿಸುವವರೆಗೆ ರಿಸೈಕಲ್ ಬಿನ್ನಲ್ಲಿಟ್ಟ ಐಟಂ ಅಲ್ಲಿಯೇ ಇರುತ್ತದೆ. ರಿಮೂವಬಲ್ ಡ್ರೈವ್ ಅಥವಾ ನೆಟ್ವರ್ಕ್ ಡ್ರೈವ್ನಲ್ಲಿ ಸಂಗ್ರಹಿಸಿಟ್ಟ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಅಳಿಸಿದಾಗ ಅವುಗಳು ರೀಸೈಕಲ್ ಬಿನ್ಗೆ ಕಳುಹಿಸಲ್ಪಡುತ್ತದೆ. ಸರಿಯಾದ ಉತ್ತರ ಆಪ್ಷನ್ 1. ಎ, ಬಿ ಮತ್ತು ಸಿಗಳು ಸರಿಯಾದ ಉತ್ತರವಾಗಿದೆ. ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 29. ವೆಬ್ ಸರ್ವರ್ನಿಂದ ವೆಬ್ ಪುಟಗಳನ್ನು ಕೋರಲು ವೆಬ್ ಬ್ರೌಸರ್ ಬಳಸುವ ಪ್ರೋಟೋಕಾಲ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 30. ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ. ಕರ್ನಾಟಕ ಸರ್ಕಾರವು ನುಡಿ ತಂತ್ರಾಂಶದ ಸ್ವಾಮಿತ್ವವನ್ನು ಹೊಂದಿದೆ ಮತ್ತು ನುಡಿ ತಂತ್ರಾಂಶವನ್ನು ಪುಕ್ಕಟೆಯಾಗಿ ಲಭ್ಯವಿರುವಂತೆ ಮಾಡಿದೆ. ನುಡಿಯನ್ನು ಕನ್ನಡ ಗಣಕ ಪರಿಷತ್ ಅಭಿವೃದ್ಧಿಪಡಿಸಿದೆ.
ನುಡಿಯು ಆಕ್ಸೆಸ್, ಒರೆಕಲ್, SQL, DB2 ಮತ್ತಿತರ ವಿಂಡೋಸ್ ಆಧಾರಿತ ಡೇಟಾಬೇಸ್ ವ್ಯವಸ್ಥೆಗಳನ್ನು ಬೆಂಬಲಿಸುತ್ತದೆ. ನುಡಿಯು YSQL ಅನ್ನು ಬೆಂಬಲಿಸುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ 4. ABC ಗಳು ಸರಿಯಾಗಿವೆ. ABC ಸರಿಯಾದ ವಾಕ್ಯಗಳಾಗಿವೆ.